ನೋಡಿ ಇದು ಆಕ್ಚುಲಿ ಬಾರ್ಡರ್ ಕ್ರಾಪ್ ಅಂದ್ರೆ ನಿಮ್ಗೆ ಈಗ ಇನ್ನು ಇಲ್ಲಿ ಜಾಸ್ತಿ ಬಿಸಿಲು ಬೀಳುತ್ತಲ್ಲ, ಇನ್ನು ನಿಮ್ಗೆ ಇದು ತೂಕ ಜಾಸ್ತಿ ಇದೆ ನೋಡಿ. ಇದು ಕಾಣುತ್ತೆ ನಿಮ್ಗೆ, ಈ ತೂಕ ಜಾಸ್ತಿ ಆಗಿರೋದ್ರಿಂದ ಸಪೋರ್ಟ್ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಏಲಕ್ಕಿ ಬಾಳೆಗೆ ಜಾಸ್ತಿ ಈ ತರ ಮುರಿದು ಬೀಳಲ್ಲ. ಮುರಿದು ಬೀಳ್ತಾ ಇದೆ ಅಂತ ಹೇಳಿದ್ರೆ ತೂಕ ಜಾಸ್ತಿ ಇದೆ ಅಂತಾನೆ ಅರ್ಥ. ನೋಡಿ ಇದು ಬಾರ್ಡರ್ ಇರುವಂತ ಬೆಳೆಗಳಿಗೆ ಇನ್ನೂ ಜಾಸ್ತಿ ಅಂದ್ರೆ ಬಿಸಿಲು ಜಾಸ್ತಿ ಬೀಳುತ್ತಲ್ವಾ, ಹಾಗಾಗಿ ಇಳುವರಿ ಜಾಸ್ತಿ ಬರುತ್ತೆ. ನೋಡಿ ಇವಾಗ ತೋಟದಲ್ಲಿ ಗೊನೆ ನೋಡ್ರಿ ಕಾಣತ್ತಾ. ಈಗ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನು ತೋರಿಸ್ತಾ ಇದೀನಿ ಅಂತ ಅನ್ಕೋಬೇಡ್ರಿ, ಇಲ್ಲಿ ಬರ್ರಿ. ಎಲ್ಲಾ ಕಡೆನೂ ಹಾಗೆ ಇದೆ. ಈ ಗಿಡಗಳೆಲ್ಲ ಇದಾವೆ ನೋಡಿ. ಪ್ರತಿಯೊಂದು ಗಿಡದಲ್ಲೂ ನಿಮ್ಗೆ ಇದೇ ತರ ಇಳುವರಿ ಇದೆ. ಕಾಣ್ತಿದ್ಯಾ? ಇಲ್ಲಿ ನೋಡಿ, ಇದನ್ನ ಅಬ್ಸರ್ವ್ ಮಾಡಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇವ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ದಾಯ ಜಾಸ್ತಿ ಇದೆ. ಅಡಕೆ ದಾಯ ತುಂಬಾ ಹತ್ರ ಇದೆ, ನಿಮ್ಗೆ ನೆರಳು ಜಾಸ್ತಿ ಆಗುತ್ತೆ. ಇಲ್ಲಿ 9 ಅಡಿ ದಾಯ ಇರೋದ್ರಿಂದ ಬಿಸಿಲು ಚೆನ್ನಾಗಿ ಬೀಳುತ್ತೆ. ಜೊತೆಗೆ ಇವ್ರಿಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೊಂದು ಗೊನೆ ಇದೆ ನೋಡಿ. ಹೇಗೆ ನೋಡ್ರಿ ಹೇಗಿದೆ ಇದು. ಕೈಗೆ ಸಿಗೋದಿಲ್ಲ, ಎಲ್ಲ ಏಲಕ್ಕಿ ಬಾಳೆನೆ, ಕೈಗೆ ಸಿಗೋದಿಲ್ಲ. ಬಟ್ ತುಂಬಾ ಚೆನ್ನಾಗಿರುವಂತ ಗೊನೆಗಳಿದಾವೆ. ರೇಟ್ ಏನ್ ಸಿಗ್ತಾನ ನಿಮ್ಗೆ? ಈಗ ಮೊನ್ನೆ 50 ರೂಪಾಯಿ ಸರ್. 50 ರೂಪಾಯಿ ಸಿಕ್ಕಿದೆ, ಸಾಕು. 50 ರೂಪಾಯಿ ಒಳ್ಳೆ ರೇಟೇ ನಮ್ಗೆ ಇವತ್ತಿನ ಇದಕ್ಕೆ. ಓಕೆ, ಅವರೇಜ್ 15 kg. ನಮಸ್ತೆ ರೈತ ಬಾಂಧವರೇ, ನಾನಿವತ್ತು ನಮ್ಮ ಬೆನಕನಹಳ್ಳಿ ಗ್ರಾಮದಲ್ಲಿದ್ದೀನಿ. ನಮ್ಮ ಶಿವಕುಮಾರ್ ಅವರು ನಮ್ಮ ಬೆನಕನಹಳ್ಳಿ ಯುವ ರೈತರು, ಇವರೊಟ್ಟಿಗಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ಅಡಿಕೆ ತೋಟದಲ್ಲಿ ಬಹು ಬೆಳೆ ಮಾಡ್ರಿ, ಮಿಶ್ರ ಬೆಳೆಗಳನ್ನು ಮಾಡ್ರಿ. ಬರೀ ಅಡಿಕೆ ಅಂತ ಮಾಡೋಕ್ಕಿಂತ ಆಹಾರ ಬೆಳೆಗಳ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಸಣ್ಣ ಗಿಡಗಳಲ್ಲಿ ಈಗ ನಮ್ಗೇನು ಸ್ಟಾರ್ಟಿಂಗ್ ಏನು ಒಂದು 2 ವರ್ಷ 3 ವರ್ಷದಿರುವಾಗ ಬಾಳೆ ಹಾಕೊಳ್ಳೋಕೆ ಹೇಳ್ತೀವಿ, ಅಲ್ಲಿ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳ್ತೀವಿ. ದೊಡ್ಡ ತೋಟ ಆದಮೇಲೆ ಅಟ್ಲೀಸ್ಟ್ ಗೊಬ್ಬರಕ್ಕೋಸ್ಕರನಾದರೂ ಹಾಕೊಳ್ಳಿ ಅಂತ ಹೇಳ್ತೀವಿ. ಜೊತೆಗೆ ಕೆಲವೊಬ್ಬರಿಗೆ ನೀವೇನಾದರೂ ನಿಮಗೆ ಬರೀ 2 ಎಕರೆ ಜಮೀನಿದೆ ಅಥವಾ ಬರೀ 1 ಎಕರೆ ಜಮೀನಿದೆ, ನಮ್ಗೆ ಬೇರೆ ರೀತಿಯ ಮೂಲ ಇಲ್ಲ ಆದಾಯಕ್ಕೆ, ಸೊ ನಮ್ಗೆ ಸ್ವಲ್ಪ ಹಣಕಾಸು ನೋಡಬೇಕು, ಅಡಿಕೆ ತೋಟ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕು ಅಂತ ಹೇಳೋರಿಗೆ ಇವರೊಂದು ತೋಟ ತುಂಬ ಮಾದರಿಯಾಗಿರ್ತಕ್ಕಂಥ ಒಂದು ತೋಟ ಇದು. ನೀವು ಅಬ್ಸರ್ವ್ ಮಾಡ್ರಿ, ಈ ತೋಟ ಅಲ್ಲೇ 25-30 ವರ್ಷದ ಹಳೆ ತೋಟ, ತುಂಬ ಚೆನ್ನಾಗಿ ಅಡಿಕೆ ಫಸಲು ಕೂಡ ಇರುತ್ತೆ. ಜೊತೆಗೆ ಒಂದು ಸಾಲು ಬಿಟ್ಟು ಒಂದು ಸಾಲು, ಈಗ ನಿಮಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಅಡಿಕೆ ದಾಯ 9 ಅಡಿ ದಾಯ ಏನಿದು, 9 ಅಡಿ ದಾಯ ಇದೆ. ಇಲ್ಲಿ ಬಾಳೆ ಹಾಕಿದ್ದಾರೆ, ನೀವು ಗೊನೆ ನೋಡ್ಬೋದು, ಹೌದ್ರಾ? ಅಬ್ಸರ್ವ್ ಮಾಡಿ ಗೊನೆನ. 15ರಿಂದ 20 kg ಇಳುವರಿಗೇನು ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ ಒಂದೊಂದು ಗೊನೆ. ಮತ್ತೆ ಈ ಸಾಲು ಬಿಟ್ಟಿದ್ದಾರೆ, ಈ ಸಾಲಲ್ಲಿ ಡ್ರೈನ್ ಮಾಡಿದ್ದಾರೆ, ಕಾಣತ್ತಾ? ಈ ಡ್ರೈನ್ಗೆ ಮತ್ತೆ ಇವರು ಈ ಏನು ಬಾಳೆ ಕಂದೇನು ಕಡ್ದಿರ್ತಾರಲ್ಲ, ಕಡ್ದಿದ್ರೆ ಇಲ್ಲೇ ಹಾಕೊಳ್ತಿದ್ದಾರೆ. ಅದು ಇದು ಒಳ್ಳೆ ಗೊಬ್ಬರ ಆಗುತ್ತೆ, ಪೊಟ್ಯಾಶ್ ತುಂಬ ಹೆಚ್ಚಿರೋದ್ರಿಂದ ಇಲ್ಲೇ ಕಡ್ದು ಇಲ್ಲೇ ಹಾಕೊಳ್ತಿದ್ದಾರೆ. ಜೊತೆಗೆ ಮತ್ತೆ ಇವಾಗ ಕಾಳುಮೆಣಸು ಹಾಕಿದ್ದಾರೆ, ಏಲಕ್ಕಿ, ಕಾಫಿನೂ ಕೂಡ ಮಾಡಿದ್ದಾರೆ. ಬಹುಬೆಳೆನ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ದೊಡ್ಡ ತೋಟಗಳಲ್ಲಿ ನಮಗೆ ಬಾಳೆ ತುಂಬ ಇಳುವರಿ ಬರಲ್ಲ ಬೇಡ, 15 kg ನಮಗೆ ಗೊನೆ ಬಂದ್ರೂ ಏನೂ ಲಾಸ್ ಇಲ್ಲ. ನೋಡ್ರಿ, ಈಗ ನಿಮ್ಮ ಪ್ರಕಾರ ನೀವು ಈಗ ಇಲ್ಲಿವರೆಗೂ ಎಷ್ಟು ಕುಯ್ಲ್ ಮಾಡಿದಿರಿ? ಎಷ್ಟು ಕೆಜಿ ಕುಯ್ಲ್ ಮಾಡಿದಿರಿ? ಈಗ ಬಾಳೆ 50 ಗೊನೆ ಕೊಯ್ದಿರಿ. 50 ಗೊನೆ ಕೊಯ್ದಿರಿ. ಈಗ ಇದರಲ್ಲಿ ಎಷ್ಟು ಬುಡ ಇದೆ ಟೋಟಲ್ ಆಗಿ? 500 ಗುಣೆ ಇದೆ. 500 ಗುಣೆ. ಎಷ್ಟು ಎಕರೆ ಇದು? 2 ಎಕರೆ. ನೋಡಿ, 2 ಎಕರೆನಲ್ಲಿ 500 ಗುಣೆ ಬಂದಿದೆ. ನಮ್ಗೆ ಈಗ 560 ಗಿಡ ಅಡಿಕೆ ಗಿಡ ಕೂರುತ್ತೆ ಒಂದು ಎಕರೆಗೆ. 1100-1200 ಗಿಡ ಅಡಿಕೆ ಗಿಡ ಇದೆ ಇಲ್ಲಿ. ಅದರಲ್ಲಿ ಅದ್ರ 50% ಒಂದು 500 ಗಿಡ ಬಾಳೆ ಗಿಡ ಇದೆ. ಸೊ ಅದರಲ್ಲಿ ಈಗ ಆಲ್ರೆಡಿ ಅವರು ಈಗ ಎಷ್ಟು ಕೊಯ್ದಿದ್ದಾರೆ? ಒಂದು 50 ಗೊನೆ ಕೊಯ್ದಿರಂತ. ಈಗ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಇದು ಬಂದ ಮೇಲೆ ಮತ್ತೆ ಕುಳೆನೂ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇದು ಮುಗಿಸಿ ಕುಳೆಗೆ ಹೋಗ್ತಾರೆ. ಈಗ ಆಲ್ರೆಡಿ ಎರಡನೇ ಕುಯ್ಲ್ ಕೂಡ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವಾರ 15 ದಿನದಲ್ಲಿ 2ನೇ ಕುಯ್ಲ್ ಸ್ಟಾರ್ಟ್ ಆಗುತ್ತೆ. ಇವ್ರದ್ದು ತುಂಬಾ ಚೆನ್ನಾಗಿ ಇಳುವರಿ ಇದೆ. ಸೊ ಇವರನ್ನ ನಾನು ಒಂದು ಮಾದರಿಯಾಗಿ ಇಟ್ಕೊಂಡು ನಮ್ಮ ರೈತರಿಗೆ ಹೇಳೋದೇನಂತ ಹೇಳಿದ್ರೆ, ದಯವಿಟ್ಟು ಬೇರೆ ಬೆಳೆಗಳನ್ನು ಮಾಡ್ರಿ. ಜೊತೆಗೆ ನಿಮಗೆ ಗೊಬ್ಬರನೂ ಆಯ್ತು, ನಿಮ್ಗೆ ಆದಾಯನೂ ಆಯ್ತು, ತೋಟನೂ ತುಂಬಾ ಆರೋಗ್ಯವಾಗಿರುತ್ತೆ. ಈವನ್ ನಿಮಗೆ ಬಾಳೆ ಮಾಡೋದ್ರಿಂದ ಅಡಿಕೆ ಇಳುವರಿ ಕೂಡ. ಅಡಿಕೆ ಎಷ್ಟು ಕುಯ್ದ್ರಣ ಇಲ್ಲಿ? ಅಡಿಕೆ 15 ಕ್ವಿಂಟಲ್. 15 ಕ್ವಿಂಟಲ್ ನೋಡ್ರಿ, 2 ಎಕರೆಗೆ 15 ಕ್ವಿಂಟಲ್ ಒಣ ಅಡಿಕೆ ಕುಯ್ದಿದ್ದಾರೆ. ಇದಕ್ಕಿಂತ ಇನ್ನೇನು ಹೆಚ್ಚಬೇಕು ಹೇಳ್ರಿ? ಯಾರೋ ಹೇಳಿದ್ರು ಕೆಲವೊಬ್ರು ಬಾಳೆ ಹಾಕಿದ ತಕ್ಷಣ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ ಅಂತ. ದಯವಿಟ್ಟು ತಪ್ಪು ಮಾಹಿತಿ. ಈ ತರ ಯಾರಾದ್ರೂ ಆಲ್ರೆಡಿ ಮಾಡಿರೋ ತೋಟಗಳನ್ನ ವಿಸಿಟ್ ಮಾಡ್ರಿ, ಅವರಿಂದ ಅನುಭವ ತಗೊಳ್ರಿ. ಇರುವಂತ ಸಣ್ಣ ಜಮೀನಲ್ಲೇ ನೀವು ಜಾಸ್ತಿ ಒಂದು ಆದಾಯವನ್ನು ಪಡಿಬಹುದು. ಥ್ಯಾಂಕ್ ಯು.